ರಾಜ್ಯದ ಇತರೆ ಸುದ್ದಿಗಳನ್ನ ನೋಡೋಣ. ಹಾಸನದಲ್ಲಿ ಮಳೆ ರಗಳೆ ಮುಂದುವರೆದಿದೆ. ರಾಜ್ಯ ಹೆದ್ದಾರಿಗಳಿಗೂ ಕೂಡ ಮಳೆರಾಯ ಸಾಕಷ್ಟು ಕಂಟಕವನ್ನು ತಂದೊಡ್ಡಿದ್ದಾನೆ. ಕಳೆದ ವರ್ಷ ಕುಸಿದ ರಸ್ತೆಯ ನಿರ್ಮಾಣ ಇನ್ನೂ ಕೂಡ ಆಗಿಲ್ಲ. ಅದಕ್ಕೂ ಕೂಡ ಈ ಸಾರಿ ಮಳೆ ಅಡ್ಡಿಪಡಿಸ್ತಾ ಇದೆ. ಸಕಲೇಶಪುರ ತಾಲೂಕು ರಾಜ್ಯ ಹೆದ್ದಾರಿ ಕುಸಿತ ಏನಾಗಿತ್ತು, ಮೂಡಿಗೆರೆ ಕೊಡಗು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ, ಆ ಒಂದು ಕಾಮಗಾರಿ ಇನ್ನೂ ಕೂಡ ಆಗಿಲ್ಲ. ಕಳೆದ ವರ್ಷ ಮಳೆಗೆ ಅರ್ಧ ಕುಸಿದಿತ್ತು ರಸ್ತೆ, ಈಗ ಮತ್ತೆ ಕುಸಿತ ಇದೆ. ಯಾಕೆ ಒಂದು ವರ್ಷ ತಗೋತಾರೆ ಮಧ್ಯದಲ್ಲಿ ಬೇಸಿಗೆನಲ್ಲಿ ಕಾಮಗಾರಿ ಮಾಡಕ್ಕೆ ಏನು ಧಾಡಿ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿದೆ. ಮಳೆಗಾಲ ಬಂದಾಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಅಷ್ಟೇ ಇವರಿಗೆ ಬಾವಿ ತೋಡಬೇಕಿತ್ತು ಅನ್ನೋದು ನೆನಪಾಗುತ್ತೆ. ಅದುವರೆಗೂ ಕೂಡ ಏನು ಯಾವುದೇ ಕಾಮಗಾರಿ ಮಾಡೋದಿಲ್ಲ. ಎಸ್ಪೆಷಲಿ ಕೊಡಗಿನಲ್ಲಿ ಆದಂಥ ದುರಂತ 2018ರ ನಂತರದಲ್ಲೇ ಕೊಡಗಿನಲ್ಲಿ ಆ ಗುಡ್ಡ ಕುಸಿತ ಏನು ಆರಂಭ ಆಯಿತು, ಅದರ ನಂತರ ಬುದ್ಧಿ ಕಲ್ತ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ. ಎಲ್ಲೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ಕಂಡು ಬರುತ್ತೆ, ಅದಕ್ಕೆ ಏನು ಪರಿಹಾರ, ಅದಕ್ಕೆ ಎಕ್ಸ್ಟೆನ್ಸಿವ್ ಆಗಿ ಕಾರ್ಯಾಚರಣೆ ಏನು, ಅದಕ್ಕೆ ಯುದ್ಧ ಸನ್ನದ್ಧ ರೀತಿಯಲ್ಲಿ ಅದಕ್ಕೋಸ್ಕರನೇ ಒಂದು ಟೀಮ್ ರೆಡಿ ಮಾಡಿ ಇಡಬೇಕಾಗಿತ್ತು ಅಂತ ಯಾವ ಕೆಲಸಗಳು ಕೂಡ ಆಗಿಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡಿಲ್ಲ. ಹಾಗಾದ್ರೆ ಏನಾಗಿದೆ ಹಾಸನ ಸಕಲೇಶಪುರ ಈ ರಸ್ತೆ ಪರಿಸ್ಥಿತಿ ಏನಾಗಿದೆ? ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಈ ಬಾರಿಯ ಪೂರ್ವ ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಮಾತ್ರ ತತ್ತರಿಸಿ ಹೋಗಿಲ್ಲ, ಜೊತೆಗೆ ರಾಜ್ಯ ಹೆದ್ದಾರಿಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಹಾಗೆ ಕಳೆದ ವರ್ಷ ಏನು ಸಕಲೇಶಪುರದಿಂದ ಜಾನೆಕೆರೆ ಆರೆಕೆರೆ ಗ್ರಾಮದ ಮೂಲಕ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿ ಏನಿತ್ತು 107, ಇದು ಮೂಡಿಗೆರೆಯಿಂದ ಕೊಡಗಿಗೆ ಸಂಪರ್ಕಿಸುವ ರಸ್ತೆ. ಈಗಾಗಲೇ ಈ ರಸ್ತೆಯ ಕಾಮಗಾರಿಯನ್ನ ಈ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರು. ಈಗ ಇದನ್ನ ಗ್ಯಾಬಿಯಲ್ ವಾಲ್ಗಳನ್ನ ಅಳವಡಿಸುವಂತಹ ಮೂಲಕ, ಅಂದ್ರೆ ಈ ರೀತಿ ಕಬ್ಬಿಣದ ಜಾಲರಿಗಳೇನಿದಾವೆ, ಇಂತಹ ಬೃಹತ್ ಜಾಲರಿಗಳನ್ನ ಈ ಒಂದು ರಸ್ತೆ ಕುಸಿದಿರುವ ಪ್ರಪಾತ ಏನಿದೆ ಈ ಪ್ರಪಾತ ಜಾಗಕ್ಕೆ ಅಳವಡಿಸಿಕೊಂತ ಬಂದು ನಂತರ ಈ ಒಂದು ತಡೆಗೋಡೆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಈ ರಸ್ತೆ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಬಾರಿ ಪೂರ್ವ ಮುಂಗಾರು ಮೇ ತಿಂಗಳಲ್ಲೇ, ಅಂದ್ರೆ ಜೂನ್ ಜುಲೈಗಿಂತ ಮೊದಲೇ ಹೆಚ್ಚು ಮಳೆ ಅಬ್ಬರ ಜೋರಾಗಿರುವಂತದ್ದು. ಇಲ್ಲೂ ಕೂಡ ಕಾಮಗಾರಿ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು ನೋಡ್ಬೋದು. ಈಗಾಗ್ಲೇ ಎಲ್ಲ ಕಾಮಗಾರಿ ಕೂಡ ಸದ್ಯಕ್ಕೆ ಮಳೆ ಹಿನ್ನೆಲೆಯಲ್ಲಿ ಈಗ ತಡೆ ಆಗ್ತಾ ಇರುವಂತದ್ದು. ಇನ್ನ ಈ ರಸ್ತೆ ಕಳೆದ ಮಳೆಗಾಲದಲ್ಲೇ ಕುಸಿದಿರುವಂತದ್ದು. ಆದ್ರೆ ಸುಮಾರು ಇಲ್ಲಿಗೆ 1 ವರ್ಷ ಆಗ್ತಾ ಬಂದ್ರು ಕೂಡ ಈ ರಸ್ತೆ ಸಂಪೂರ್ಣವಾದ ಒಂದು ಪರ್ಫೆಕ್ಟ್ ಆದ ಒಂದು ರಸ್ತೆ ಇನ್ನು ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗಿಲ್ಲ. ಆದಷ್ಟು ಬೇಗ ಶಿರಾಡಿ ಘಾಟ್ಗೆ ಒಂದ್ ವೇಳೆ, ಈಗಾಗಲೇ ಶಿರಾಡಿ ಘಾಟ್ ಅಲ್ಲಿ ಮಣ್ಣು ಕುಸಿತ ಇರುವಂತಹ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಶಿರಾಡಿ ಘಾಟ್ ನಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆಯನ್ನ ಮಾಡಿದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಈ ಒಂದು ಮೂಡಿಗೆರೆ ಜನ್ನಾಪುರ ಟು ಕೊಡಗಿಗೆ ಸಂಪರ್ಕಿಸುವ ಸಕಲೇಶಪುರದ ಮೂಲಕ ಹಾದು ಹೋಗುವಂತಹ ಆರೆಕೆರೆ ಜಾನೆಕೆರೆ ರಸ್ತೆ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹೀಗಾಗಿ ಈ ರಸ್ತೆ ಕಾಮಗಾರಿಯು ಕೂಡ ಈಗ ಸಾಕಷ್ಟು ಬೇಗ ಆಗಬೇಕಿದೆ. ಆದ್ರೆ ಇದಕ್ಕೆ ಮಳೆ ಅಡ್ಡಿ ಆಗ್ತಿರುವುದನ್ನ ಕೂಡ ನೋಡ್ಬೋದಾಗಿದೆ. ಆದಷ್ಟು ಬೇಗ ಈ ರಸ್ತೆಯು ಕೂಡ ಆಗ್ಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒಂದು ಬೇಡಿಕೆ ಆಗಿರುವಂತದ್ದು. ಆದ್ರೆ ಮಳೆ ಇದಕ್ಕೆ ಎಲ್ಲಾ ತೊಡಕನ್ನ ಉಂಟು ಮಾಡ್ತಿದೆ ಅನ್ನೋದು ಈ ಗ್ರೌಂಡ್ ರಿಯಾಲಿಟಿಯಲ್ಲಿ ಗೊತ್ತಾಗುವಂತದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಗುಜರಾತ್ನ ಗಾಂಧಿನಗರ ರಾಜ್ಯದ ಇತರೆ ಸುದ್ದಿಗಳನ್ನ ನೋಡೋಣ. ಹಾಸನದಲ್ಲಿ ಮಳೆ ರಗಳೆ ಮುಂದುವರೆದಿದೆ. ರಾಜ್ಯ ಹೆದ್ದಾರಿಗಳಿಗೂ ಕೂಡ ಮಳೆರಾಯ ಸಾಕಷ್ಟು ಕಂಟಕವನ್ನು ತಂದೊಡ್ಡಿದ್ದಾನೆ. ಕಳೆದ ವರ್ಷ ಕುಸಿದ ರಸ್ತೆಯ ನಿರ್ಮಾಣ ಇನ್ನೂ ಕೂಡ ಆಗಿಲ್ಲ. ಅದಕ್ಕೂ ಕೂಡ ಈ ಸಾರಿ ಮಳೆ ಅಡ್ಡಿಪಡಿಸ್ತಾ ಇದೆ. ಸಕಲೇಶಪುರ ತಾಲೂಕು ರಾಜ್ಯ ಹೆದ್ದಾರಿ ಕುಸಿತ ಏನಾಗಿತ್ತು, ಮೂಡಿಗೆರೆ ಕೊಡಗು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ, ಆ ಒಂದು ಕಾಮಗಾರಿ ಇನ್ನೂ ಕೂಡ ಆಗಿಲ್ಲ. ಕಳೆದ ವರ್ಷ ಮಳೆಗೆ ಅರ್ಧ ಕುಸಿದಿತ್ತು ರಸ್ತೆ, ಈಗ ಮತ್ತೆ ಕುಸಿತ ಇದೆ. ಯಾಕೆ ಒಂದು ವರ್ಷ ತಗೋತಾರೆ ಮಧ್ಯದಲ್ಲಿ ಬೇಸಿಗೆನಲ್ಲಿ ಕಾಮಗಾರಿ ಮಾಡಕ್ಕೆ ಏನು ಧಾಡಿ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿದೆ. ಮಳೆಗಾಲ ಬಂದಾಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಅಷ್ಟೇ ಇವರಿಗೆ ಬಾವಿ ತೋಡಬೇಕಿತ್ತು ಅನ್ನೋದು ನೆನಪಾಗುತ್ತೆ. ಅದುವರೆಗೂ ಕೂಡ ಏನು ಯಾವುದೇ ಕಾಮಗಾರಿ ಮಾಡೋದಿಲ್ಲ. ಎಸ್ಪೆಷಲಿ ಕೊಡಗಿನಲ್ಲಿ ಆದಂಥ ದುರಂತ 2018ರ ನಂತರದಲ್ಲೇ ಕೊಡಗಿನಲ್ಲಿ ಆ ಗುಡ್ಡ ಕುಸಿತ ಏನು ಆರಂಭ ಆಯಿತು, ಅದರ ನಂತರ ಬುದ್ಧಿ ಕಲ್ತ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ. ಎಲ್ಲೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ಕಂಡು ಬರುತ್ತೆ, ಅದಕ್ಕೆ ಏನು ಪರಿಹಾರ, ಅದಕ್ಕೆ ಎಕ್ಸ್ಟೆನ್ಸಿವ್ ಆಗಿ ಕಾರ್ಯಾಚರಣೆ ಏನು, ಅದಕ್ಕೆ ಯುದ್ಧ ಸನ್ನದ್ಧ ರೀತಿಯಲ್ಲಿ ಅದಕ್ಕೋಸ್ಕರನೇ ಒಂದು ಟೀಮ್ ರೆಡಿ ಮಾಡಿ ಇಡಬೇಕಾಗಿತ್ತು ಅಂತ ಯಾವ ಕೆಲಸಗಳು ಕೂಡ ಆಗಿಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡಿಲ್ಲ. ಹಾಗಾದ್ರೆ ಏನಾಗಿದೆ ಹಾಸನ ಸಕಲೇಶಪುರ ಈ ರಸ್ತೆ ಪರಿಸ್ಥಿತಿ ಏನಾಗಿದೆ? ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಈ ಬಾರಿಯ ಪೂರ್ವ ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಮಾತ್ರ ತತ್ತರಿಸಿ ಹೋಗಿಲ್ಲ, ಜೊತೆಗೆ
ರಾಜ್ಯ ಹೆದ್ದಾರಿಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಹಾಗೆ ಕಳೆದ ವರ್ಷ ಏನು ಸಕಲೇಶ್ಪುರದಿಂದ ಜಾನೆಕೆರೆ ಆರೆಕೆರೆ ಗ್ರಾಮದ ಮೂಲಕ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿ ಏನಿತ್ತು 107, ಇದು ಮೂಡಿಗೆರೆಯಿಂದ ಕೊಡಗಿಗೆ ಸಂಪರ್ಕಿಸುವ ರಸ್ತೆ. ಈಗಾಗಲೇ ಈ ರಸ್ತೆಯ ಕಾಮಗಾರಿಯನ್ನ ಈ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರು. ಇದನ್ನ ಗ್ಯಾಬಿಯಲ್ ವಾಲ್ಗಳನ್ನ ಅಳವಡಿಸುವಂತಹ ಮೂಲಕ, ಅಂದ್ರೆ ಈ ರೀತಿ ಕಬ್ಬಿಣದ ಜಾಲರಿಗಳೇನಿದಾವೆ, ಇಂತಹ ಬೃಹತ್ ಜಾಲರಿಗಳನ್ನ ಈ ಒಂದು ರಸ್ತೆ ಕುಸಿದಿರುವ ಪ್ರಪಾತ ಏನಿದೆ ಈ ಪ್ರಪಾತ ಜಾಗಕ್ಕೆ ಅಳವಡಿಸಿಕೊಂತ ಬಂದು ನಂತರ ಈ ಒಂದು ತಡೆಗೋಡೆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಈ ರಸ್ತೆ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಬಾರಿ ಪೂರ್ವ ಮುಂಗಾರು ಮೇ ತಿಂಗಳಲ್ಲೇ, ಅಂದ್ರೆ ಜೂನ್ ಜುಲೈಗಿಂತ ಮೊದಲೇ ಹೆಚ್ಚು ಮಳೆ ಅಬ್ಬರ ಜೋರಾಗಿರುವಂತದ್ದು. ಇಲ್ಲೂ ಕೂಡ ಕಾಮಗಾರಿ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು ನೋಡ್ಬೋದು. ಈಗಾಗ್ಲೇ ಎಲ್ಲ ಕಾಮಗಾರಿ ಕೂಡ ಸದ್ಯಕ್ಕೆ ಮಳೆ ಹಿನ್ನೆಲೆಯಲ್ಲಿ ಈಗ ತಡೆ ಆಗ್ತಾ ಇರುವಂತದ್ದು. ಇನ್ನ ಈ ರಸ್ತೆ ಕಳೆದ ಮಳೆಗಾಲದಲ್ಲೇ ಕುಸಿದಿರುವಂತದ್ದು. ಆದ್ರೆ ಸುಮಾರು ಇಲ್ಲಿಗೆ 1 ವರ್ಷ ಆಗ್ತಾ ಬಂದ್ರು ಕೂಡ ಈ ರಸ್ತೆ ಸಂಪೂರ್ಣವಾದ ಒಂದು ಪರ್ಫೆಕ್ಟ್ ಆದ ಒಂದು ರಸ್ತೆ ಇನ್ನು ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗಿಲ್ಲ. ಆದಷ್ಟು ಬೇಗ ಶಿರಾಡಿ ಘಾಟ್ಗೆ ಒಂದ್ ವೇಳೆ, ಈಗಾಗಲೇ ಶಿರಾಡಿ ಘಾಟ್ ಅಲ್ಲಿ ಮಣ್ಣು ಕುಸಿತ ಇರುವಂತಹ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಶಿರಾಡಿ ಘಾಟ್ ನಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆಯನ್ನ ಮಾಡಿದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಈ ಒಂದು ಮೂಡಿಗೆರೆ ಜನ್ನಾಪುರ ಟು ಕೊಡಗಿಗೆ ಸಂಪರ್ಕಿಸುವ ಸಕಲೇಶ್ಪುರದ ಮೂಲಕ ಹಾದು ಹೋಗುವಂತಹ ಆರೆಕೆರೆ ಜಾನೆಕೆರೆ ರಸ್ತೆ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹೀಗಾಗಿ ಈ ರಸ್ತೆ ಕಾಮಗಾರಿಯು ಕೂಡ ಈಗ ಸಾಕಷ್ಟು ಬೇಗ ಆಗಬೇಕಿದೆ. ಆದ್ರೆ ಇದಕ್ಕೆ ಮಳೆ ಅಡ್ಡಿ ಆಗ್ತಿರುವುದನ್ನ ಕೂಡ ನೋಡಬಹುದಾಗಿದೆ. ಆದಷ್ಟು ಬೇಗ ಈ ರಸ್ತೆಯು ಕೂಡ ಆಗ್ಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒಂದು ಬೇಡಿಕೆ ಆಗಿರುವಂತದ್ದು. ಆದ್ರೆ ಮಳೆ ಇದಕ್ಕೆ ಎಲ್ಲಾ ತೊಡಕನ್ನ ಉಂಟು ಮಾಡ್ತಿದೆ ಅನ್ನೋದು ಈ ಗ್ರೌಂಡ್ ರಿಯಾಲಿಟಿಯಲ್ಲಿ ಗೊತ್ತಾಗುವಂತದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಅವರ ರ್ಯಾಲಿ ನೋಡಿ, ಇದೇನು ಚುನಾವಣಾ ಸಂದರ್ಭವೋ ಅಥವಾ ಬೇರೆ ಇನ್ನೇನೋ ಅಲ್ಲ. ಅಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡೋದಕ್ಕೆ ಅಂತ ಹೋಗಿರ್ತಕ್ಕಂಥದ್ದು. ಜನ ಅದೆಷ್ಟು ಸಂಭ್ರಮದಿಂದ, ಅದೆಷ್ಟು ಖುಷಿಯಿಂದ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಇದು ಪ್ರಧಾನಿ ಮೋದಿ ಅವರ ಅಭಿವೃದ್ಧಿಗೆ, ಅವರ ಯಶಸ್ಸಿಗೆ, ಒಬ್ಬ ಪ್ರಧಾನಿಯಾಗಿ ಅವರ ಯಶಸ್ಸಿಗೆ ಮತ್ತು ಅವರು ದೇಶಕ್ಕೆ ಕೊಡ್ತಾ ಇರುವಂತಹ ಕೊಡುಗೆಗೆ ಹಾಗೂ ಜಾಗತಿಕ ನಾಯಕನಾಗಿ ಅವರು ಬೆಳೆದ ರೀತಿಗೆ ಗುಜರಾತ್ ಜನತೆ ತೋರಿಸ್ತಾ ಇರ್ತಕ್ಕಂಥ ಅಭಿಮಾನ ಹಾಗೂ ಪ್ರೀತಿ. ಸೇನಾ ಸಮವಸ್ತ್ರ ಧರಿಸಿ ಪ್ರಧಾನಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ತಾ ಇರುವಂಥದ್ದು. ನಿನ್ನೆ ಕೂಡ ನಾವು ನೋಡಿದ್ವಿ, ಸ್ವಾತಂತ್ರ್ಯ ಸೇನಾನಿಗಳ ರೀತಿಯಲ್ಲಿ ವಿವಿಧ ಬಗೆಯ ವೇಷಭೂಷಣಗಳನ್ನು ಧರಿಸಿ ಪ್ರಧಾನಿ ಮೋದಿ ಅವರನ್ನ ಜನ ವೆಲ್ಕಮ್ ಮಾಡ್ತಾ ಇದ್ರು. ಇಲ್ಲಿ ಸ್ವಯಂ ಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಬಹಳ ಹರ್ಷದಿಂದ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ತಮ್ಮದೇ ತವರು ನೆಲ ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಅವರ ರ್ಯಾಲಿ.